ಈ ಸರ್ಕಾರ ಕುಡುಕರ ಕೈಲಿ ಸಿಕ್ಕಿದೆ. ಯಾಕೆಂದರೆ ಹಿಂದೂಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾರೆ. ಏನು ಮಾಡಿತ್ತು ಇವ್ರು ಜನವರ ಮೂಗಿತಿಗೆ ಸ್ಟಿಕರ್ ಹಾಕ್ಬೇಕಂತೆ. ಹಾಂ, ಒಬ್ಬ ಮುಸ್ಲಿಂ ಮಹಿಳೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಸಂದರ್ಭದಲ್ಲಿ ಬುರ್ಕಾ ಹಾಕ್ಕೊಂಬರ್ಬಾರ್ದು ಎಂಥದ್ದು ಹಿಜಾಬ್ ಹಾಕ್ಕೊಂಬರ್ಬಾರ್ದು ಅಂತ ಇಡೀ ಪ್ರಪಂಚದಲ್ಲಿ ಗಲಾಟೆ ಎಬ್ಬಿಸ್ಬಿಟ್ರು. ಬ್ರಾಹ್ಮಣರು ಜನವಾರ ಹಾಕ್ಕೊಂಬರ್ಬೇಡಿ, ಹೆಣ್ಮಕ್ಳು ಬಳೆ ತೊಟ್ಕೊಂಬರ್ಬೇಡಿ, ಮೂಗ್ತಿ ಇಟ್ಕೊಂಬರ್ಬೇಡಿ. ಇದು ಕುಡುಕ ಸರ್ಕಾರ ಅಂತ ಕರಿತೀರಿ, ಎಂಥ ಸರ್ಕಾರ ಕರಿತೀರಿ? ಆಮೇಲೆ ಅನಾಮತ್ ಮಾಡೋದು ಬಿಡೋದು. ಆಮೇಲೆ ಎಷ್ಟು ತಾಳ್ಮೆ ಪರೀಕ್ಷೆ ಮಾಡ್ತೀರಿ ಹಿಂದೂಗಳದು? ಬಹಳ ತಾಳ್ಮೆ ದಯವಿಟ್ಟು ಮಾಡಬೇಡಿ, ತಿರುಗಿ ಬೀಳುತ್ತೆ. ಸುಮ್ಮನೆ ಇದ್ದಾರೆ, ಸೌಮ್ಯವಾಗಿದ್ದಾರೆ ಅಂತ ಅರ್ಥ ಅವರು ನಿಶಕ್ತರು ಅಂತ ಅನ್ಕೋಬೇಡಿ, ಶಕ್ತಿಹೀನರು ಅಂತ ಅನ್ಕೋಬೇಡಿ. ಯಾವಾಗ ನಿಮಗೆ ಬಲಿ ಹಾಕಬೇಕೋ ಬಲಿ ಹಾಕ್ತಾರೆ. ಯಾವ ಸಂವಿಧಾನಬದ್ಧವಾಗಿ ಇರೋಂಥ ಅವಕಾಶಗಳು ಅವ್ರವ್ರ ಧರ್ಮದ ಪದ್ಧತಿಯನ್ನು ಅವ್ರು ನಡೆಸ್ಕೊಂಡು ಹೋಗ್ತಾರೆ. ನಾಳೆ ಉಡ್ದಾರ ತೆಗೀರಿ ಅಂತಾರೆ, ನಾಳೆ ಇನ್ನೊಂದು ತೆಗೀರಿ ಅಂತಾರೆ. ಇದು ಒಳ್ಳೆಯದಲ್ಲ. ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಾಯ ಬಿಡ್ತಿಲ್ಲ. ಯಾರೋ ಅಧಿಕಾರ ಮಾಡದಂತೆ ಅವ್ರಿಗೆ ಒಂದಿಬ್ಬರು ಮೂರು ಜನಕ್ಕೆ ಅಮಾನತ್ನಲ್ಲಿಟ್ಟರು. ಎಷ್ಟು ಧೈರ್ಯ ಇರಬೇಕು ಅವರಿಗೆ? ಜನವಾರ ತೆಗಿ ಅಂತ ಹೇಳ್ಬೇಕಾದ್ರೆ ಎಷ್ಟು ಧೈರ್ಯ ಇರಬೇಕು? ಅಲ್ಲೇ ಕೈಕಾಲು ಮುರಿದ್ಬಿಡ್ಬೇಕಿತ್ತು ಅವರಿಗೆ. ನೋಡೋಣ ಎಷ್ಟು ದಿನ ನಡೆಸ್ತಾರೋ ನಡೆಸಲಿ. ಹಿಂದೂ ವಿರೋಧಿ ಕೃತ್ಯ ಭಾಳ ದಿನ ನಡೆಯಲ್ಲ.